ಕನ್ನಡದಲ್ಲಿ ಅತಿ ದೊಡ್ಡ ನಾಯಕನಾಗಿ ಮತ್ತು ಅತಿ ದೊಡ್ಡ ಕಲಾವಿದನಾಗಿ ಕಾಣಿಸಿಕೊಂಡಿದ್ದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾರಂಥದ್ದು. ಹಾಗಾದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು, ಕನ್ನಡ ಸಿನಿಮಾ ರಂಗದಲ್ಲಿ ವಿಜಯ ರಾಘವೇಂದ್ರ ಅವ್ರ ಜೊತೆ ಕೂಡ ಅವರು ಅಭಿನಯಿಸಿದರು. ಮತ್ತು ಪುನೀತ್ ರಾಜ್ಕುಮಾರ್ ಜೊತೆ ಕೂಡ ಅಭಿನಯ ಮಾಡಿದ್ದಾರೆ. ಸುದೀಪ್ ಅವ್ರ ಜೊತೆ, ದರ್ಶನ್ ಅವ್ರ ಜೊತೆ ಕೂಡ ಅಭಿನಯಿಸಿದಂಥ ಕನ್ನಡದ ಅದ್ಭುತವಾದಂಥ ಹಿರಿಯ ನಟ ಅಂತ ಹೇಳ್ಬೋದು. ಮನಸ್ಸೆಲ್ಲ ನೀನು ಹೇಳ್ಬೋದು, ಹಾಲಿವುಡ್ಡು, ಖುಷಿ, ಚಿತ್ರ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಮಂದೀಪ್ ರಾಯ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಬೆಳಗಿನ ಜಾವ 3 ಗಂಟೆ ಸುಮಾರಿನಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆ ಕೊಡ್ತಿದ್ದಾರೆ. ಸತತ 2 ಗಂಟೆಯ ನಂತರ ಚಿಕಿತ್ಸೆ ಕೊಟ್ಟ ನಂತರ ಸದ್ಯ ಅವ್ರನ್ನ ಉಳಿಸಲು ವಿಫಲರು ಕೂಡ ಆಗಿದ್ದಾರೆ ವೈದ್ಯರು ಅಂತ ಕೂಡ ಬಂದು ತಿಳಿಸಿರುವಂಥದ್ದು. ಸದ್ಯ ಮಂದೀಪ್ ರಾಯ್ ಅವರು ಮುಂಜಾನೆ 5:30 ಸುಮಾರಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಬರೀ ಕನ್ನಡದಲ್ಲಿ ಅವರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಮೂಲತಃ ರಂಗಭೂಮಿ ಕಲಾವಿದರಾಗಿ ಬಂದು ನಂತರ ದಿನಗಳಲ್ಲಿ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದರು. ಇತ್ತೀಚೆಗೆ ಅವ್ರಿಗೆ ಅವಕಾಶಗಳ ಕೊರತೆ ಉಂಟಾಗಿ ಆರ್ಥಿಕ ಸಮಸ್ಯೆಯಿಂದ ಕೂಡ ಮಂದೀಪ್ ರಾಯ್ ಅವರು ಬಳಲ್ತಿದ್ರು ಅಂತಲೇ ಹೇಳ್ಬೋದು. ಏನೇ ಇರಲಿ, ಮಂದೀಪ್ ರಾಯ್ ಅವರ ಆತ್ಮಕ್ಕೆ